ನೀವು ಅದರಲ್ಲಿ 3 ಕ್ವಶನ್ಸ್ ಕೇಳಿದ್ರ ಒಂದೇ ಸೆಂಟೆನ್ಸ್ನಲ್ಲಿ. ಮೊದಲನೇದಕ್ಕೆ ಏನು ಕೇಳಿದ್ರ ಅಂದರೆ, ಜಸ್ಟಿಸ್ ಭಟ್ ಅವರು ನಮ್ಮ ಎಥಿಕ್ಸ್ ಕಮಿಟಿಯ ಚೇರ್ಪರ್ಸನ್. ಅವರು ಒಂದು ಹಗರಣ ಮಾಡಿದ್ದೇನಪ್ಪ ಅಂದರೆ, ಪೂವರ್ ಪೇಷಂಟ್ಸ್ನ ತಗೊಂಡು ಇಲ್ಲಿ ಮಾತ್ರ ಇಲ್ಲಿ ಟ್ರಯಲ್ ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ಲಿ ರಾಂಗ್, ತಪ್ಪದು. ಯಾವ ಒಂದು ನಾವು ಈ ಎಥಿಕಲ್ ಇದ್ರ ಪ್ರಕಾರ ಕ್ಯಾಸ್ಟ್ ಆಗಲಿ, ಕ್ರೀಡ್ ಆಗಲಿ, ಸೆಕ್ಸ್ ಆಗಲಿ, ಅಥವಾ ಅವರ ಈ ಎಕನಾಮಿಕ್ ಸ್ಟೇಟಸ್ ಆಗಲಿ ಯಾವುದು ಕೂಡ ಕನ್ಸಿಡ್ರೇಷನ್ಗೆ ಬರೋಲ್ಲ. ಅದು ನಮ್ಮ ಇದರಲ್ಲಿ ಇಲ್ಲವೇ ಇಲ್ಲ. ಸೊ ಅದರಿಂದಾಗಿ ಕಂಪ್ಲೀಟಾಗಿ ಅದನ್ನ ಡಿನೇ ಮಾಡಲಾಗುತ್ತೆ. ಎರಡನೇ ಕ್ವಶನ್ನು ನೀವು ಕೇಳಿದ್ದೇನಪ್ಪ ಅಂದರೆ, ಇದು ಭಾರಿ ದೊಡ್ಡ ಹಗರಣ ಅಂತ. ಅದು ನೀವು ಮೀಡಿಯಾದಲ್ಲೂ ಹೇಳ್ಬೋದು ಹೊರತು ನಮ್ಮ ಇದ್ರ ಪ್ರಕಾರ ಟೋಟಲಿ ನಮ್ಮ ಸರ್ ಅವರು ಇದ್ದಾಗ ಅವ್ರು ಬಂದಿದ್ದು January 2023ನಲ್ಲಿ ಬಂದಿದ್ದೀವಿ. ಟೋಟ್ಲಿ 30 ಮೀಟಿಂಗ್ಗಳು ಆಗಿದೆ ನಮ್ಮಲ್ಲಿ. 30 ಮೀಟಿಂಗ್ಗಳಲ್ಲಿ ನಾವು 52 ನಾವು ಪ್ರಾಜೆಕ್ಟ್ಗಳನ್ನ ನಾವು ಒಪ್ಕೊಂಡಿದ್ದೀವಿ, ಅಂದರೆ ಪ್ರೆಸೆಂಟ್ ಮಾಡಿ ಅದನ್ನು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೀವಿ. ನಾವು 52ರಲ್ಲಿ 51ಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಒಂದು ನಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪೆಂಡಿಂಗ್ನಲ್ಲಿ ಇಟ್ಟಿದ್ದೀವಿ. ಸೊ ಆಲ್ ದಿಸ್ 51 ಟ್ರಯಲ್ನೂ ಕೂಡ ಯಾವ ಒಂದಿದ್ರಲ್ಲೂ ಕೂಡ ನಮ್ಮ ಚೇರ್ಪರ್ಸನ್ ಅವರು ಯಾವತ್ತೂ ಅಬ್ಜೆಕ್ಟ್ ಮಾಡಿಲ್ಲ ಅಥವಾ ಡಿಸೆಂಟ್ ನೋಟ್ ಹಾಕಿಲ್ಲ. ಹಾಗಿರಬೇಕಾದ್ರೆ ನನಗೇನೋ ಸರ್ಪ್ರೈಸ್ ಆಯಿತು, ಹೇಗಪ್ಪ ಇದು ಬಂತು ಅಂತ ಹೇಳ್ಬಿಟ್ಟು. ಅದರಿಂದ ನೀವು ಅವ್ರನ್ನೇ ಕೇಳಬೇಕೇ ಹೊರತು ನನ್ನ ಕೇಳಿದ್ರೆ, ನನ್ನ ಎಥಿಕ್ಸ್ ಕಮಿಟಿ ಸೆಕ್ರೆಟರಿ ನಾನು ಹೇಳ್ಬೋದು, ಇಷ್ಟು ಹೇಳಬಲ್ಲೆ, ಎಲ್ಲೂ ಕೂಡ ಆ ಡಿಸೆಂಟ್ ನೋಟ್ ಬಂದಿಲ್ಲ. ಯಾವುದಾದ್ರು ಒಂದು ಈ ಪ್ರಾಜೆಕ್ಟು ಪ್ರೆಸೆಂಟ್ ಮಾಡಿದಾಗ ನಮಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅದ್ರ ಬಗ್ಗೆ ಅಂತಿದ್ರೆ, ನಮ್ಮ ಎಥಿಕ್ಸ್ ಕಮಿಟಿ 15 ಜನ ಇದ್ವಿ, ಎಲ್ಲರೂ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಏನಾದ್ರು ಬೇಕು ಅಂದರೆ ಮುಂದೆನೂ ಕೂಡ ಕೇಳ್ತೀವಿ ನಾವು. ಹೀಗೆ ಬೇಕು, ಇನ್ನೊಂದು ಅದರಿಂದ ನೆಕ್ಸ್ಟ್ ಪ್ರೆಸೆಂಟ್ ಮಾಡಿ ಅಂತ ಕೊಡ್ತೀವಿ. ಆವಾಗ ನೆಕ್ಸ್ಟ್ ಪ್ರೆಸೆಂಟ್ ಮಾಡ್ತಾರೆ. ಅದನ್ನು ನಮಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಇದು ವಿತಿನ್ ದಿ ಎಥಿಕಲ್ ಮೀನ್ಸ್ ಇದ್ರೆ ಮಾತ್ರ ನಾವು ಅದನ್ನು ಪಾಸ್ ಮಾಡ್ತೀವಿ. ಸೊ ಇದು ನನ್ನ ಪ್ರಕಾರ ಸಮಸ್ಯೆ ಅನ್ನೋದು ನನಗೆ ಆಶ್ಚರ್ಯ ಇದೆ. ಯಾಕೆಂದರೆ 3 ವರ್ಷದಲ್ಲಿ ಸರ್ ಕೂಡ ಭಾರಿ ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ದಾರೆ. ಯಾವ ಒಂದು ತೊಂದರೆನೂ ಕೂಡ ಇಲ್ಲ. ಆ್ಯಂಡ್ ಹಿ ಆ್ಯಸ್ ಅ ಸೀನಿಯರ್ ಪರ್ಸನ್ ಹಿ ಹಸ್ ಗೈಡೆಡ್ ಅಸ್ ಎವ್ರಿ ಪಾರ್ಟ್. ಹೇಗೆ ಬೇಕು, ಏನು ಮಾಡಬೇಕು, ಹೇಗೆ ಹೋಗಬೇಕು ಅಂತ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನಮಗೂ ಅವ್ರಿಗೂ ಯಾವ ಒಂದು ಇದು ನಮ್ಮ ಕಮಿಟಿಗೂ ವ್ಯತ್ಯಾಸನೇ ಇರಲಿಲ್ಲ. ನಮಗೆ ಯಾವುದೇ ಒಂದು ಎಥಿಕಲ್ ಪಾಯಿಂಟ್ ಇದ್ದರೆ ಅಥವಾ ಸೈಂಟಿಫಿಕ್ ಪಾಯಿಂಟ್ ಇದ್ದರೆ ನಮ್ಮ ಮೆಂಬರ್ಸ್ಗಳಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿ ಬಂದಿದ್ದೇವೆ. ಅವರಲ್ಲಿ ಒಂದೇ ಒಂದು ವಿಷಯ ಅವರು ಯಾವತ್ತೂ ತರ್ತಾ ಇದ್ದಿದ್ದೇನಪ್ಪ ಅಂದರೆ, ದೇರ್ ಇಸ್ ಒನ್ ಪೋಸ್ಟ್ ಇದೆ ನಮ್ಮಲ್ಲಿ, ದಟ್ಸ್ ಕಾಲ್ಡ್ ಆಸ್ ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ. ಇನ್ನು ಇದನ್ನು ಅವರು ಭಾರಿ ವಿಧವಾಗಿ ಅದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ಎವ್ರಿ ಮೀಟಿಂಗ್ನಲ್ಲೂ ಬರ್ತಾಯಿತ್ತು, ಅದನ್ನು ಅದಕ್ಕೆ ಎಕ್ಸ್ಪ್ಲನೇಷನು ಕೂಡ ಕೊಡ್ತಾಯಿದ್ವು. ಆ ಒಂದು ಪೋಸ್ಟ್ ಏನಪ್ಪ ಅಂತಂದರೆ, ಅವರು ಡೈರೆಕ್ಟರ್ ಆಫ್ ಎಥಿಕ್ಸ್ ಬೋರ್ಡ್ ಅಲ್ಲ, ಅವರು ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಬೋರ್ಡ್ ಅಂತ. ನಮ್ಮ ಹಾಸ್ಪಿಟಲ್ HCGನಲ್ಲಿ 26 ಸೆಂಟರ್ಗಳಿದೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಇದನ್ನು ಈ ಕ್ಲಿನಿಕಲ್ ಟ್ರಯಲ್ಸ್ನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇದು ಕಾರ್ಪೊರೇಟ್ ಆಫೀಸ್ನಿಂದ ಅವ್ರನ್ನ ಅದಕ್ಕೆ ಅಪಾಯಿಂಟ್ ಮಾಡಿ ಎಲ್ಲ ಕಡೆಯೂ, ಯಾಕೆ ನಾವು ಕ್ಯಾನ್ಸರ್ ಪೇಷಂಟ್ ಬೇಕಾದಷ್ಟು ಕ್ಯಾನ್ಸರ್ ಪೇಷಂಟ್ ಅಲ್ಲೂ ಕೂಡ ಇದು ಟ್ರಯಲ್ ಆಗಬೇಕು, ಎಲ್ರಿಗೂ ಉಪಯೋಗ ಹೋಗಬೇಕು, ಆ 26 ಸೆಂಟರ್ಗಳು ಕೂಡ ಬರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಅಪಾಯಿಂಟ್ ಮಾಡಿದ್ವಿ. ಅವ್ರಿಗೂ ಆ ಪೋಸ್ಟ್ಗೂ ಎಥಿಕ್ಸ್ ಕಮಿಟಿಗೂ ಯಾವ ಸಂಬಂಧವೂ ಇಲ್ಲ. ಅವರು ಯಾವತ್ತೂ ಕೂಡ ಅದರ ಡೈರೆಕ್ಟರು ಡಾಕ್ಟರ್ CT ಸತೀಶ್ ಅಂತ ಹೇಳಿ ಯಾವತ್ತೂ ಕೂಡ ಆ್ಯಸ್ ಡೈರೆಕ್ಟರ್ ನೆವರ್ ಯಾವ ಒಂದು 3 ವರ್ಷದಲ್ಲಿ ಕೂಡ ಒಂದು ಕೂಡ ಡಾಕ್ಯುಮೆಂಟ್ ಆಗಿ ಆ್ಯಸ್ ಎ ಡೈರೆಕ್ಟರ್ ಇಂಟರ್ವೆನ್ಷನ್ ಇಲ್ಲವೇ ಇಲ್ಲ.